ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ನವರಾತ್ರಿಯ ಮೂರನೆಯ ದಿನ ವಿಶೇಷವಾಗಿ ಚಂದ್ರಘಂಟಾ ದೇವಿ ಜಗನ್ಮಾತೆ ಪಾರ್ವತಿ ದೇವಿಯನ್ನು ನಾವು ಚಂದ್ರಘಂಟಾ ರೂಪದಲ್ಲಿ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಚಂದ್ರನ ಒಂದು ಮಸ್ತಕದಲ್ಲಿ ಧರಿಸಿ ಶ್ವೇತ ರೂಪದಲ್ಲಿ ಇರುವಂತಹ ಚಂದ್ರಘಂಟಾ ರೂಪ, 10 ಕೈಗಳು 10 ಆಯುಧಗಳು. ಈ ಚಂದ್ರಘಂಟಾ ರೂಪವನ್ನು ನಾವು ಧೈರ್ಯ, ವಿಶ್ವಾಸ, ಆತ್ಮವಿಶ್ವಾಸಕ್ಕೋಸ್ಕರ ದೈವದ ಒಂದು ಆರಾಧನೆ ಮಾಡುವಂಥದ್ದು, ಧೈರ್ಯಕ್ಕೋಸ್ಕರ, ಆತ್ಮವಿಶ್ವಾಸಕ್ಕೋಸ್ಕರ. ಇದಕ್ಕೆ ಒಂದು ಪೌರಾಣಿಕ ಕಥೆ ಏನಪ್ಪ ಹೇಳುತ್ತೆ ಅಂದರೆ, ವಿಶೇಷವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಬ್ರಹ್ಮಚಾರಿಣಿಯ ಬಗ್ಗೆ ಆಲ್ರೆಡಿ ತಿಳಿಸಿದ್ದೆ. ತಾಯಿ ಜಗನ್ಮಾತೆ ತಪಸ್ಸಿಗೆ ಹೋಗಿದ್ಲು ಅಂತ. ಚಂದ್ರಘಂಟದಲ್ಲಿ ಏನಾಗುತ್ತಪ್ಪ ಅಂದರೆ, ತಪಸ್ಸಿಗೆ ಹೋದಂತಹ ಪಾರ್ವತಿ ಪರ್ವತರಾಜನ ಮಗಳು ವಿಶೇಷವಾಗಿ ಶಿವನನ್ನು ಮೆಚ್ಚಿಸ್ಬಿಡ್ತಾಳೆ. ಶಿವ ಮೆಚ್ಚಿ ಆಕೆಯನ್ನು ಮದುವೆಯಾಗಲು ಒಪ್ಕೊಳ್ತಾನೆ. ನಾರದ ಮುನಿಗಳ ಸಾನ್ನಿಧ್ಯದಲ್ಲಿ, ದೇವತೆಗಳ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಮದುವೆಯ ಸಂಭ್ರಮ. ತ್ರಿಮೂರ್ತಿಗಳು, ಎಲ್ಲ ದೇವತೆಗಳು ಆಗಮನ. ಶಿವ ಪಾರ್ವತಿಯರ ಸಂಯೋಜನೆಗೆ, ಮದುವೆಗೆ ಆಗಮನ. ಪ್ರತಿಯೊಂದು ದೇವತೆಗಳು ಇಂತಹ ಸಂದರ್ಭದಲ್ಲಿ ಶಿವ ಮೊದಲೇ ಸ್ಮಶಾನವಾಸಿ. ಆತ ಎಲ್ಲ ತನ್ನ ಸ್ಮಶಾನದ ವೈಡೂರ್ಯಗಳನ್ನು ಧಾರಣೆಯನ್ನು ಮಾಡಿ, ಭಸ್ಮವನ್ನು ಬಳೆದುಕೊಂಡು, ಲೇಪನವನ್ನು ಮಾಡಿಕೊಂಡು, ತನ್ನ ಗಣಗಳೊಂದಿಗೆ ತನ್ನ ಎಲ್ಲ ಒಂದು ಸಂಪ್ರದಾಯಗಳ ರುದ್ರಭೂಮಿಯಿಂದನೇ ಪ್ರಾರಂಭ ಮಾಡ್ತಾನೆ ಆತನ ಒಂದು ಮೆರವಣಿಗೆ. ಅದನ್ನು ನೋಡಿದಂತಹ ಮೈನಾದೇವಿ ಯಾರಪ್ಪ ಅಂದರೆ ಪಾರ್ವತಿ ದೇವಿಯ ತಾಯಿ ದಿಗ್ಭ್ರಮೆ ಆಗ್ಬಿಡ್ತಾಳೆ. ಏನಪ್ಪ ಇದು, ಶಿವ ಈ ಥರ ಬರ್ತಾ ಇದ್ದಾನೆ, ಮದುವೆಗೆ ಈ ಥರ ಬರ್ತಾ ಇದ್ದಾನೆ, ಭಯ ಆಗ್ತಾ ಇದೆ ಅನ್ನುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ವಿಷ್ಣು ಪರಮಾತ್ಮ ಶಿವನ ಹತ್ರ ಹೋಗಿ, ಶಿವ ನೀನೀಗ ಬಂದಿರುವಂಥದ್ದು ಮದುವೆಗೆ ಅಂತ ಹೇಳ್ತಾನೆ. ಆ ಒಂದು ರೌದ್ರ ರೂಪ ಯಾರ ಕೈಲೂ ಸಹಿತ ನೋಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ತಾಯಿ ಜಗನ್ಮಾತೆ ಚಂದ್ರಘಂಟಾ ರೂಪಿಣಿಯಾಗಿ ಯಾರಿಗೂ ಬೇಜಾರಾಗಬಾರ್ದು, ಬೇಸರ ಆಗಬಾರ್ದು ಅನ್ನುವಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಶಿವನನ್ನು ಹೇಗಾದ್ರು ಮಾಡಿ ಈಗ ಒಲಿಸ್ಬೇಕಲ್ಲ, ಆ ಒಂದು ಸ್ವರೂಪವನ್ನು ಬದಲಾಯಿಸ್ಬೇಕಲ್ಲ. ಅಂತಹ ಸಂದರ್ಭದಲ್ಲಿ ತಾಯಿ ಜಗನ್ಮಾತೆ ಮಸ್ತಕದಲ್ಲಿ ಚಂದ್ರನನ್ನು ಧರಿಸಿ ಚಂದ್ರಘಂಟಾ ವೇಷದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾದಂತಹ ಸಂದರ್ಭದಲ್ಲಿ ಶಿವನ ಒಂದು ಮೋಹ, ಶಿವನ ಒಂದು ಪ್ರೀತಿ ಎಲ್ಲನೂ ಸಹಿತ ಆಕೆ ಆರಾಧನೆಯನ್ನು ಮಾಡ್ಕೊಳ್ತಾಳೆ. ಅದಾದ ನಂತರದಲ್ಲಿ ಸ್ವರೂಪವನ್ನು ಕೊಡ್ತಾಳೆ ಶಿವನಿಗೆ. ವಿಶೇಷವಾದಂತಹ ಮದುಮಗನ ಸ್ವರೂಪ, ವ್ಯಾಘ್ರ ರೂಪದಿಂದ ಸೌಮ್ಯ ರೂಪಕ್ಕೆ ಶಿವನ ಒಂದು ಆಗಮನ. ಇದೇ ತಾನೇ ಹೇಳೋದು ಚಂದ್ರಘಂಟ ಅನ್ನುವಂತಹ ಒಂದು ವಿಶೇಷವಾದಂತಹ ಪೂಜೆ. ಮದುವೆಯಾದಂತಹ ಶಿವ ಪಾರ್ವತಿಯರು ಸಂಯೋಜನೆಯಾದಂತಹ ದಿನವೇ ಚಂದ್ರಘಂಟ ಅಂದರೆ ತಾಯಿ ಜಗನ್ಮಾತೆ ಶಿವನನ್ನು ವರಿಸಿದಂತಹ ದಿನ. ತಮ್ಮ ಆತ್ಮವಿಶ್ವಾಸದಿಂದ, ತನ್ನ ಒಂದು ಧೈರ್ಯದಿಂದ, ತಮ್ಮ ಒಂದು ಯಾವುದಾದರೂ ಶಕ್ತಿ ನಾನು ಗೆಲ್ಲಬಲ್ಲೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಇಲ್ಲಿ ಶಿವನನ್ನು ಮೆಚ್ಚಿಸಿದ್ದಾಯಿತು. ಶಿವನನ್ನು ಮದುವೆಯನ್ನು ಮಾಡಿಕೊಂಡಿದ್ದಾಯಿತು. ಶೈಲಪುತ್ರಿಯಾದಂತಹ ಪಾರ್ವತಿ ದೇವಿ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡಿ ಶಿವನನ್ನು ಪಡೆಯುವಂತಹ ಸಮಯ ಚಂದ್ರಘಂಟದ ಸಮಯ. ಈ ಒಂದು ಮೂರನೇ ದಿನ ಒಂದು ಆರಾಧನೆಯ ದಿನ. ವಿಶೇಷವಾಗಿ ಕಾಮನೆಗಳನ್ನು, ಮನದ ದುಃಖ
ದುಃಖವನ್ನು ತೆಗೆಸುವಂಥದ್ದು, ಸಂಯೋಜನೆಯನ್ನು ಮಾಡುವಂಥದ್ದು, ಶಿವ ಪಾರ್ವತಿಯರ ಮದುವೆಯಾದಂತಹ ದಿನ ಅಂತಲೂ ಸಹಿತ ಈ ಒಂದು ನವರಾತ್ರಿಯ ಒಂದು ಸಮಯದಲ್ಲಿ ಆಚರಿಸ್ತಾರೆ. ವಿಶೇಷವಾಗಿರುವಂತಹ ಪೂಜೆ ನವರಾತ್ರಿಯ 3ನೇ ದಿನ ಚಂದ್ರಘಂಟ. ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ 3ನೆಯ ದಿನದ ಒಂದು ಪೌರಾಣಿಕ ಕಥೆ. ನನ್ನ ಪ್ರೀತಿಯ ವೀಕ್ಷಕರೇ, ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತಂದರೆ, ಮನಸ್ಸಿನ ಒಂದು ಯಶಸ್ವಿದಾಯಕಕ್ಕೆ ಒಂದು ಏನಾದರೂ ಒಂದು ನಾವು ಅಷ್ಟು ದೃಢ ಮನಸ್ಸಿನಿಂದ ಇದ್ದರೆ ಎಂಥ ಸಂಕಲ್ಪವನ್ನು ಸಹಿತ ಸಾಧಿಸಬಹುದು ಅನ್ನುವಂತಹ ದೈವಶಕ್ತಿಯ ಒಂದು ಆರಾಧನೆ ಇದಾಗಿತ್ತು ಅಂತ ಹೇಳ್ತಾ, ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವಿಲ್ಲಿ ತಿಳ್ಕೊಬಹುದು. ಸನಾತನ ಧರ್ಮದ ಕಥೆಗಳನ್ನು, ಉಲ್ಲೇಖಗಳನ್ನು ನಾವಿಲ್ಲಿ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.